ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು. ಇದನ್ನು ಡ್ರೈ ಜಾಮೂನ್ ಅಂತಲೂ ಕರೀತಾರೆ, ಸೊ ಇಲ್ಲಾಂದರೆ ಹನಿ ಕ್ಯಾಂಡಿ ಅಂತಲೂ ಕರೀತಾರೆ. ಸೊ ಹಿಂದಿನ ಕಾಲದಲ್ಲಿ ಪೆಟ್ಟಿಗೆ ಅಂಗಡಿಗಳಲ್ಲಿ ಈ ಥರ ಒಂದು ಕ್ಯಾಂಡಿ ಇರ್ತಾಯಿತ್ತು, ತುಂಬ ಸೂಪರಾಗಿರ್ತಾಯಿತ್ತು. ಅದರಲ್ಲೂ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ನಾನು ಸೊಸೈಟಿ ಅಕ್ಕಿ ಅಂತಾರೆ, ದೋಸೆಗೆ ಇಡ್ಲಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಅಕ್ಕಿನೇ ಚೆನ್ನಾಗಿ ವಾಶ್ ಮಾಡಿ ಒಂದು 2 ಸರಿ ಇದನ್ನು ಒಂದು 4 ಅವರ್ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, 1 ಕಪ್ ಅಕ್ಕಿಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ನಾನು ಇದನ್ನು ವಾಶ್ ಮಾಡಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು, ಒಂದು 1/4 ಟೀ ಸ್ಪೂನು ಸೋಡಾ ತೊಗೊಂಡಿದ್ದೀನಿ, ಮನೆಗೆ ಯೂಸ್ ಮಾಡೋವಂಥ ಅಡುಗೆ ಸೋಡಾನೇ. ಒಂದು 4 ರಿಂದ 5 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ರೆಡ್ ಫುಡ್ ಕಲರ್ ತೊಗೊಂಡಿದ್ದೀನಿ, ಇಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು ಬೇಕಾಗುತ್ತೆ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು 2-3 ಹನಿ ಬೇಕಾಗುತ್ತೆ ನಿಂಬೆ ರಸ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಪಾಕ ಮಾಡೋದಕ್ಕೆ. ಇಲ್ಲಿ 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 1.5 ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ಳಿ. ಮತ್ತು ಮಾಡೋದಕ್ಕೆ ಎಣ್ಣೆ, ಒಂದು ಚಿಟಿಕೆ ಆಗೋಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ ಅಕ್ಕಿ ಅಂದರೆ ಮಿನಿಮಮ್ ಒಂದು 200 ಗ್ರಾಮ್ ಆಗೋಷ್ಟು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಡಬಲ್ ಆಗಿ ಸಕ್ಕರೆ ತೊಗೊಳ್ಳಿ. 1 ಕಪ್ಗೆ 1.5 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡು ಅರ್ಧ ಕಪ್ ಅಷ್ಟು ನೀರು ಹಾಕಿ ಇದನ್ನು ಮಿನಿಮಮ್ ಒಂದು 10 ರಿಂದ 12 ನಿಮಿಷ ಪಾಕ ಆಗೋವರೆಗೂ ಕುದಿಸ್ಕೊಳ್ಳೋಣ. ಇದು ತೀರಾ ಗಟ್ಟಿ ಪಾಕ ಮಾಡಬೇಕಂತೇನಿಲ್ಲ. ಸೊ ಜಾಮೂನ್ಗೆ ಯಾವ ರೀತಿ ಮಾಡ್ತೀರೋ ಅದೇ ಥರ ಒಂದೆಳೆ ಪಾಕ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ. ಮತ್ತು ಇದಕ್ಕೆ ನೋಡಿ ಪಾಕ ಕರೆಕ್ಟಾಗಿ ಬಂದಿದೆ. ಸೊ ಕೈಗೆ ಅಂಟೋ ಥರ ಇದ್ದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು 2-3 ಹನಿ ನಿಂಬೆ ರಸ ಹಾಕ್ಕೊತೀನಿ, ಯಾಕಂದರೆ ಅದು ಗಟ್ಟಿಯಾಗದೇ ಇರಲಿ ಅಂತ, ಅದೇ ಉದ್ದೇಶ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಈ ಅಕ್ಕಿ ರುಬ್ಬೋದು ನೋಡ್ಕೊಬರೋಣ ಬನ್ನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ನೀವು ನಾರ್ಮಲ್ ದೋಸೆಗೆ ಇಡ್ಲಿಗೆ ಯೂಸ್ ಮಾಡೋ ಅಂತಾನೆ ಸೊಸೈಟಿ ಅಕ್ಕಿ ತಗೊತಿದ್ದೀನಿ. ಸೊ ಅದನ್ನು ಒಂದು 4 ಅವರ್ ನೆನೆ ಹಾಕಿದ್ದೆ, ನೆನಪಿರಲಿ. ಇವಾಗ ಅದನ್ನು ರುಬ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ರುಬ್ಬೋವಾಗ ದಯವಿಟ್ಟು ನೀರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಉದ್ದಿನ ವಡೆಗೆ ರುಬ್ತಿರಲ್ಲ ಅದೇ ಥರ ಗಟ್ಟಿಯಾಗಿ ರುಬ್ಬಬೇಕು. ನೀರು ಬೇಕಾಗುತ್ತೆ, ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಸೊ ನುಣ್ಣಗೆ ಅಂದರೆ ತೀರಾ ಕ್ರೀಮಿಯಾಗಿ ರುಬ್ಬಕ್ಕೆ ಆಗೋದಿಲ್ಲ. ಇದು ಒಂದು ಸ್ವಲ್ಪ ರವೆ ಥರ ಇದ್ರೂ ಪರವಾಗಿಲ್ಲ. ಈಗ ಈ ಥರ ಇದೆ, ನೋಡ್ತಾ ಇರ್ಬೋದು, ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಬೇಕಿಂಗ್ ಪೌಡರು ಮತ್ತು ಸೋಡಾ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ಬೇಕಿಂಗ್ ಪೌಡ್ರ್ ಇಲ್ಲಾಂದರೆ ಪರವಾಗಿಲ್ಲ, ನಾರ್ಮಲ್ ಅಡುಗೆ ಸೋಡಾನೇ ಯೂಸ್ ಮಾಡಿ. ಇದಕ್ಕೆ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಫುಡ್ ಕಲರ್ ಹೆಲ್ತ್ಗೆ ಒಳ್ಳೆಯದಲ್ಲ, ಸೊ ಅದನ್ನು ಇದೊಂದು ರೆಸಿಪಿಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ಕಿಪ್ ಮಾಡಿದ್ರೆ ಇದೊಂಥರ ಬ್ರೌನ್ ಕಲರಲ್ಲಿ ಬರುತ್ತೆ ಈ ರೆಸಿಪಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಎಣ್ಣೆ ಕಾದಿದೆ ಚೆನ್ನಾಗಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ಕೈನ ಒದ್ದೆ ಮಾಡಿಕೊಂಡು ನೀವು ಚಿಕ್ಕ ಚಿಕ್ಕ ಉಂಡೆ ಥರನೇ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಸೊ ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಷ್ಟು ಗಟ್ಟಿಯಾಗಿರಬೇಕು. ಇವಾಗ ನೋಡ್ತಾ ಇರ್ಬೋದು, ಎಣ್ಣೆಲೇ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಒಂದೊಂದೇ ಕೈ ಒದ್ದೆ ಮಾಡಿಕೊಂಡು ಒಂದೊಂದು ಚೂರು ಹಾಕ್ತಾನೆ ಇರ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಅವ್ರ ಮಗಳು ಬರ್ತಾಡೆ ಅಂತೆ. ಅವ್ರ ಹೆಸರು ಬಂದು ಸಾನ್ವಿಕಾ ಅಂತ. ತುಂಬ ಒಳ್ಳೇದಾಗ್ಲಮ್ಮ, ನಿನಗೆ ವಿಶ್ ಹ್ಯಾಪಿ ಬರ್ತಾಡೆ ಅಂತ ಕೇಳ್ಕೊತೀನಿ. ಮತ್ತು ಚೆನ್ನಾಗಿ ಓದಿ ಒಳ್ಳೆ ಹೆಸರು ತಗೋ. ನಿನಗೆ ದೇವರ ಆಶೀರ್ವಾದ ಮತ್ತು ಎಲ್ಲರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು, ಇವಾಗ ಎಣ್ಣೆಲಿ ಒಂದೊಂದೇ ಹಾಕಿದ ತಕ್ಷಣ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಕಲರ್ಫುಲ್ಲಾಗಿ ಬಂದಿದೆ. ಇದನ್ನು ಆದಷ್ಟು ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಗೊತ್ತಾಗೋದಿಲ್ಲ ಗೋಲ್ಡನ್ ಕಲರ್ ಅಂತ. ಸೊ ಕ್ರಿಸ್ಪಿನೆಸ್ ಬರುತ್ತೆ, ಶಬ್ದ ಬರುತ್ತೆ, ಆ ಥರ ಆದಾಗ ಗೊತ್ತಾಗುತ್ತೆ. ಆದಷ್ಟು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಮಿನಿಮಮ್ ಒಂದು 5 ರಿಂದ 6 ನಿಮಿಷ ಹುರ್ಕೊಳ್ಳಿ ಸಾಕು, ತುಂಬ ಹೊತ್ತು ಏನು ಬೇಕಾಗಿಲ್ಲ. ಮತ್ತು ಇದನ್ನು ಡೈರೆಕ್ಟಾಗಿ ಎಣ್ಣೆಯಿಂದ ತಕ್ಷಣ ಪಾಕಕ್ಕೆ ಹಾಕ್ಕೊಳ್ಳಿ. ಸೊ ಪಾಕ ಆರಿರಬಾರ್ದು, ಪಾಕ ಬಿಸಿಯಾಗಿರಬೇಕು ಮತ್ತು ಇದು ಕೂಡ ಬಿಸಿಯಾಗಿರಬೇಕು. ಎರಡೂ ಹಾಕಿದ ಮೇಲೆ ಇದನ್ನು ಮಿನಿಮಮ್ ಏನಿಲ್ಲ ನಾನು ಚೆನ್ನಾಗಿ ಪಾಕ ಹೀರ್ಕೋಬೇಕು. ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದನ್ನು ಪಾಕ ಫುಲ್ಲು ಒಳಗಡೆ ಎಳ್ಕೋಬೇಕು. ಸೊ ಇದು ನೋಡಿ, ಇವಾಗ ರೆಡಿಯಾಗಿದೆ. ಇದೇ ರೀತಿ ಉಳ್ದಿರೋದನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಥರ ನಾವು ಸರ್ವ್ ಮಾಡ್ಕೋಬೋದು. ಮತ್ತು ಇದು ಫುಲ್ಲು ಡ್ರೈ ಆಗಿದ ಮೇಲೆ ಒಣಗ್ದಂಗೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇದನ್ನು ಒಂದು ವಾರವರೆಗೂ ಇಟ್ಕೊಂಡು ತಿನ್ಬೋದು. ನೋಡಿ, ಇಲ್ಲಾಂದರೆ ಈ ಥರ ಪಾಕ ಇರೋವಾಗನೇ ನೀವು ಸಕ್ಕರೆಯಲ್ಲಿ ಉರುಳಿಸಿದ್ರೆ ಇದು ಹಾಗೆ ಅಂಟ್ಕೊಂಡಿರುತ್ತೆ. ಮತ್ತು ಇದನ್ನು
ಡ್ರೈ ಆದಮೇಲೆ ಒಂದು ವಾರವರೆಗೂ ಬಾಕ್ಸಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ಅಂಥವ್ರು ಈ ಥರ ಮನೇಲಿರೋಂಥ ವಸ್ತುನಲ್ಲೇ ಈಸಿಯಾಗಿ ಒಂದು ಸ್ವೀಟ್ ರೆಸಿಪಿ ಮಾಡ್ಕೋಬೋದು. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.